Namaste. Excellent morning, all of you. Welcome back for day 5, the magical gratitude practices. ಕನ್ನಡದಲ್ಲಿ ಮಾಡ್ತಾ ಇರೋಂಥದ್ದು. ನನ್ನ ಹೆಸರು ಗೋಪಿಕೃಷ್ಣ. ಐ ಆಮ್ ಯುವರ್ ಲಾ ಆಫ್ ಅಟ್ರಾಕ್ಷನ್ ಟ್ರೈನರ್, ಮೈಂಡ್ ಕೋಚ್. ಸೊ ಈ ಒಂದು 28 days ಫ್ರೀ ಪ್ರೋಗ್ರಾಮ್ ಅಲ್ಲಿ ನಾವು ದಿ ಮ್ಯಾಜಿಕ್ ಅನ್ನೋ ಈ ಬುಕ್ ಅನ್ನ ಓದಿ ಇದರ ಅನುವಾದ ಕನ್ನಡದಲ್ಲಿ ಮಾಡಿ ಇದರಲ್ಲಿರಂತಹ 28 ಚಾಪ್ಟರ್ನ 28 days ಅಲ್ಲಿ ಪ್ರತಿಯೊಂದು ಪ್ರಾಕ್ಟೀಸಸ್ನು ಫಾಲೋ ಮಾಡ್ತೀವಿ. ಅದರಿಂದ ನಮ್ಮ ಜೀವನದಲ್ಲಿ ಮ್ಯಾಜಿಕಲ್ ಚೇಂಜಸ್ನ ಅನುಭವನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಡನ್. ಇವತ್ತು ಡೇ 5. ಸೊ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ವಿಡಿಯೋನ, ಗೋ ಬ್ಯಾಕ್. ಡೇ 0 ಇಂಟ್ರೊಡಕ್ಷನ್ ಇದೆ. ಡೇ 1, ಡೇ 2, ಡೇ 3, ಡೇ 4 ಮುಗಿಸ್ಕೊಳ್ಳಿ. ಇವತ್ತು ಡೇ 5 ಇದು ಫಾಲೋ ಮಾಡ್ತಾ ಹೋಗಿ. ಡನ್. ನಿನ್ನೆ ಏನಿತ್ತು ಅಂತ ಹೇಳಿದ್ರೆ, ನಿನ್ನೆ ದ ಮ್ಯಾಜಿಕಲ್ ಹೆಲ್ತ್, ರೈಟ್? ನಿನ್ನೆ ದ ಮ್ಯಾಜಿಕಲ್ ಹೆಲ್ತ್, ನಮ್ಮ ಆರೋಗ್ಯ ಏನೆಲ್ಲ ನಮ್ಗೆ ಎಲ್ಲ ಸಿಕ್ಕಿದೆ, ಎಷ್ಟೆಲ್ಲ ಅಂಗಾಂಗಗಳು ಚೆನ್ನಾಗಿದೆ, ಆರ್ಗನ್ಸ್ ಚೆನ್ನಾಗಿದೆ, ನಮ್ಮ ಆರೋಗ್ಯ ಎಷ್ಟು ಚೆನ್ನಾಗಿದೆ, ಇರೋದಕ್ಕೆಲ್ಲ ನಾವು ಗ್ರಾಟಿಟ್ಯೂಡ್ನ ಸಲ್ಲಿಸ್ಬೇಕು. ಹಾಗೆ ಒಂದು ಕಾರ್ಡಲ್ಲಿ ಬರೆದು ನಾವು ಹಾಕೋಬೇಕು. ಸೊ ಹೋಲ್ ಡೇ ಅದನ್ನ ಅಟ್ಲೀಸ್ಟ್ 4 times ನೋಡ್ಬೇಕಂತ ಹೇಳಿ ಪ್ರಾಕ್ಟೀಸಸ್ ಕೊಟ್ಟಿತ್ತು. ಗ್ರೂಪಲ್ಲಿ ಕೂಡ ಶೇರ್ ಮಾಡಿದ್ದೆ. ಸೊ ಐ ಹೋಪ್ ಎಲ್ಲರೂ ಫಾಲೋ ಮಾಡಿದ್ದೀರಾ ಅಂತ ಹೇಳಿ. ಡನ್. ಸೊ ಲೆಟ್ಸ್ ಸ್ಟಾರ್ಟ್ ಅವರ್ ಡೇ 5. ಇವತ್ತಿನ ಲೆಸನ್ ದ ಮ್ಯಾಜಿಕ್ ಮನಿ, ರೈಟ್? ಇವತ್ತಿನ ಲೆಸನ್ ಡೇ 5 ದಿ ಮ್ಯಾಜಿಕ್ ಮನಿ. ಓಕೆ, ಲೆಟ್ ಅಸ್ ಸ್ಟಾರ್ಟ್. Gratitude is riches, complaint is poverty. Okay, I repeat, gratitude is riches, complaint is poverty. ಅಂದ್ರೆ ಗ್ರಾಟಿಟ್ಯೂಡ್ ಇದೆ ಅಂತ ಹೇಳಿದ್ರೆ ಅದು ಶ್ರೀಮಂತತನ, ಕಂಪ್ಲೇಂಟ್ ಇದೆ ಅಂತ ಹೇಳಿದ್ರೆ, ಕಂಪ್ಲೇಂಟ್ ಮಾಡ್ತಾ ಇದೀವಿ ಅಂದ್ರೆ ಅದು ಬಡತನ ಆಗುತ್ತೆ. Let us read. If there is a lack of money in your life, understand the feeling worried, jealous, disappointed, discouraged, doubtful, or fearful about money can never bring more money to you, because those feelings come from the lack of gratitude for the money you have. ನೋಡಿ, ನಮ್ಮ ಜೀವನದಲ್ಲಿ ಏನಾದ್ರೂ ಒಂದು ಬಡತನ ಅಥವಾ ದುಡ್ಡು ಸಾಲ್ತಾ ಇಲ್ಲ ಅನ್ನೋ ಒಂದು ಸಿಚುಯೇಷನ್ ಏನಾದ್ರೂ ಇದೆ ಅಂತ ಹೇಳಿದ್ರೆ, ಅದು ಕಾರಣ ಏನಕ್ಕಪ್ಪ ಅಂತ ಹೇಳಿದ್ರೆ, ನಮ್ಮ ಒಂದು ಫೀಲಿಂಗ್ಸ್ ಏನಿದೆ ಅಬ್ಸರ್ವ್ ಮಾಡಿ ನೋಡಿ. ಟೆನ್ಷನ್ನು, ವರೀಸು, ಅಥವಾ ಜಲಸಿ, ಬೇಜಾರು, ದುಃಖ, ಅಥವಾ ಡೌಟು, ಫಿಯರು ದುಡ್ಡಿನ ಬಗ್ಗೆ, ಈ ಒಂದು ಫೀಲಿಂಗ್ ಇರೋದ್ರಿಂದ, ಓಕೆ, ಈ ಫೀಲಿಂಗ್ ಏನಕ್ಕೆ ಬರುತ್ತಪ್ಪ ಅಂದ್ರೆ ನಾಟ್ ಬೀಯಿಂಗ್ ಗ್ರೇಟ್ಫುಲ್. ನಾವು ಧನ್ಯವಾದ ಅಥವಾ ಕೃತಜ್ಞರಾಗಿಲ್ಲ. ಯಾವುದಕ್ಕೆ? ಇರೋ ಅಂತ ದುಡ್ಡಿಗೆ. ನಮ್ಮ ಹತ್ರ ಏನಿದೆ ದುಡ್ಡು, ಏನ್ ಸಿಕ್ಕಿದೆ ದುಡ್ಡು, ಅದಕ್ಕೆ ನಾವು ಕೃತಜ್ಞರಾಗಿಲ್ಲ. ಅದು ಇಲ್ಲದೆ ಇದ್ದಾಗ ಈ ಒಂದು ಫೀಲಿಂಗ್ಸ್ ಎಲ್ಲ ಹುಟ್ಕೊಳ್ಳುತ್ತೆ. ಆ ಕಾರಣದಿಂದ ಲ್ಯಾಕ್ ಆಫ್ ಮನಿ ಆಗುತ್ತೆ, ರೈಟ್? ಕಂಪ್ಲೇನಿಂಗ್ ಅಬೌಟ್ ಮನಿ, ಆರ್ಗ್ಯೂಯಿಂಗ್ ಅಬೌಟ್ ಮನಿ, ಗೆಟಿಂಗ್ ಫ್ರಸ್ಟ್ರೇಟೆಡ್ ಅಬೌಟ್ ಮನಿ, ಬೀಯಿಂಗ್ ಕ್ರಿಟಿಕಲ್ ಆಫ್ ದ ಕಾಸ್ಟ್ ಆಫ್ ಸಮಥಿಂಗ್, ಆರ್ ಮೇಕಿಂಗ್ ಸಮನ್ ಎಲ್ಸ್ ಫೀಲ್ ಬ್ಯಾಡ್ ಅಬೌಟ್ ಮನಿ, ಆರ್ ನಾಟ್ ಆಕ್ಟ್ ಆಫ್ ಗ್ರಾಟಿಟ್ಯೂಡ್, ಅಂಡ್ ದ ಮನಿ ಇನ್ ಯುವರ್ ಲೈಫ್ ಕ್ಯಾನ್ ನೆವರ್ ಇಂಪ್ರೂವ್, ಇಟ್ ವಿಲ್ ಆಲ್ವೇಸ್ ವರ್ಸನ್. ನೋಡಿ, ಅರ್ಥ ಮಾಡ್ಕೊಳ್ಳೋಣ. ನಾವು ದುಡ್ಡಿನ ಬಗ್ಗೆ ತುಂಬಾ ಕಂಪ್ಲೇಂಟ್ಸ್ ಮಾಡ್ತೀವಿ. ಅಂದ್ರೆ ದುಡ್ಡೇ ಸಾಲ್ತಾ ಇಲ್ಲ, ಏನ್ ಬರೋ ಇಷ್ಟು ದುಡ್ಡಲ್ಲಿ ನಾವು ಏನ್ ಜೀವನ ಮಾಡೋದು, ಏನ್ ಸಂಸಾರ ಮಾಡೋದು, ಅಥವಾ ಹೆಂಗಪ್ಪ ಎಲ್ಲ ಬ್ಯಾಲೆನ್ಸ್ ಮಾಡೋದು, ಈ ತರ ಒಂದು ದುಡ್ಡಿನ ಬಗ್ಗೆ ಕಂಪ್ಲೇಂಟ್ ಹೇಳಿದಾಗ, ಅಥವಾ ಒಂದು ಏನು ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗ್ತಾ ಇದೆ, ಅಥವಾ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಾ ಇರುತ್ತೆ, ಅವಾಗೆಲ್ಲ ಒಂದು ಆಲೋಚನೆನೋ ಅಥವಾ ವರ್ಡ್ಸ್ ಅಲ್ಲೋ ಬಂದ್ಬಿಡುತ್ತೆ ಬಾಯಲ್ಲಿ. ಏನ್ ರೇಟ್ಸಿಂಗ್ ಜಾಸ್ತಿ ಆಗ್ತದೆ, ಪೆಟ್ರೋಲ್ ರೇಟಿಂಗ್ ಜಾಸ್ತಿ ಆಗ್ತದೆ. ಸೊ ಈ ಒಂದು ವರ್ಡ್ಸ್, ಫೀಲಿಂಗ್ಸ್ ಎಲ್ಲ ಏನಪ್ಪಾ ಅಂತ ಹೇಳಿದ್ರೆ, ದೀಸ್ ಆರ್ ದ ನಾಟ್ ಆಕ್ಟ್ ಆಫ್ ಗ್ರಾಟಿಟ್ಯೂಡ್. ಇದು ಗ್ರಾಟಿಟ್ಯೂಡ್ ಆಕ್ಟ್ ಅಲ್ಲ ಇದು. ಸೊ ಇದರಿಂದ ಏನಪ್ಪಾ ಅಂತ ಹೇಳಿದ್ರೆ, ಮನಿ ಸಿಚುಯೇಷನ್ ಯಾವತ್ತೂ ಇಂಪ್ರೂವ್ ಆಗಲ್ಲ, ಇನ್ನ ಹಾಳಾಗ್ತಾನೆ ಹೋಗುತ್ತೆ. ಓಕೆ, ಸೊ ನೋ ಮ್ಯಾಟರ್ ವಾಟ್ ಈಸ್ ದ ಕರೆಂಟ್ ಸಿಚುಯೇಷನ್, the very thought that you don't have enough money is being ungrateful for the money you have. ನೋಡಿ, ಇವತ್ತಿನ ಸಿಚುಯೇಷನ್, ಪರಿಸ್ಥಿತಿ ಹೇಗಾದ್ರೂ ಇರಲಿ ನಮ್ದು, ಓಕೆ, ದ ವೆರಿ ಥಾಟ್ ದಟ್ ಯು ಡೋಂಟ್ ಹ್ಯಾವ್ ಮನಿ ಅಂದ್ರೆ ಮಾತ್ರ ದುಡ್ಡಿಲ್ಲ ಅಂತ ಹೇಳಿದ್ರೆ, ಅದ್ರ ಅರ್ಥ ವೆರಿ ಸಿಂಪಲ್. ಏನಪ್ಪಾ ಅಂದ್ರೆ, ಏನ್ ಸಿಕ್ಕಿದೆ ಇದುವರೆಗೂ ಅದಕ್ಕೆ ನಾವು ಗ್ರೇಟ್ಫುಲ್ ಆಗಿಲ್ಲ ಅಂತ ಹೇಳಿ ಅರ್ಥ.
So you have to get the current situation out of your mind. Instead, feel grateful for the money you do have, so the money in your life can magically increase. ಇವತ್ತಿನ ಪರಿಸ್ಥಿತಿ ಏನೇ ಇರ್ಬೋದು ನಮ್ಮ ಜೀವನದಲ್ಲಿ, ಅದನ್ನ ಮೈಂಡಿಂದ ತೆಗೆದುಹಾಕ್ಬಿಟ್ಟು ಏನಪ್ಪಾ ಮಾಡ್ಬೇಕಂತ ಹೇಳಿದ್ರೆ, ಮೇಕ್ ಶೋರ್ ದಟ್ ಇದುವರೆಗೂ ನಮ್ಗೆ ಲೈಫಲ್ಲಿ ಏನ್ ಸಿಕ್ಕಿದೆ ಅದಕ್ಕೆ ಗ್ರೇಟ್ಫುಲ್ ಆಗಕ್ಕೆ ಶುರು ಮಾಡಿದಾಗ, ಸೊ ಮ್ಯಾಜಿಕಲಿ ನಮ್ಮ ಲೈಫಲ್ಲಿ ಏನಾಗುತ್ತೆ, ಮನಿ ಲೈಫ್ ಚೇಂಜ್ ಆಗ್ತಾ ಬರುತ್ತೆ, ಇನ್ಕ್ರೀಸ್ ಆಗ್ತಾ ಬರುತ್ತೆ. ಸೊ ಕೋಟ್ ಹೇಳ್ತಾರೆ, whoever has gratitude for money will be given more. He or she will have an abundance. Whoever does not have gratitude for money, even what she or he has will be taken back. Okay. ನಾವು ಮನಿಗೆ, ನಮ್ಮ ಹತ್ರ ಏನ್ ದುಡ್ಡಿದೆ ಅಥವಾ ಏನ್ ಸಿಕ್ಕಿದೆ ಇದುವರೆಗೂ ನಮ್ಮ ಲೈಫಲ್ಲಿ, ಅದಕ್ಕೆ ನಾವು ಕೃತಜ್ಞರಾಗಿಲ್ಲ ಅಂತ ಹೇಳಿದ್ರೆ, ಇದೀವಿ ಅಂತ ಹೇಳಿದ್ರೆ, ನಮ್ಗೆ ಇನ್ನ ಅಬೆಂಡೆನ್ಸ್ ಹೆಚ್ಚು ಹೆಚ್ಚು ಸಿಗ್ತಾ ಹೋಗುತ್ತೆ. ನಾವು ಕೃತಜ್ಞರಾಗಿಲ್ಲ ಅಂತ ಹೇಳಿದ್ರೆ ಇರೋದು ಕೂಡ ನಾವು ಕಳ್ಕೊಳ್ತಾ ಹೋಗ್ತೀವಿ ಅಥವಾ ಕಡಿಮೆ ಆಗ್ತಾ ಹೋಗುತ್ತೆ, ಕ್ಷೀಣಿಸ್ತಾ ಹೋಗುತ್ತೆ. Right? Feeling grateful for money when you have very little is a challenging for everyone. But when you understand that nothing will change until you are grateful, you will be inspired to do. Okay? ನೋಡಿ, ನೀವು ಅನ್ಕೋಬಹುದು ನೀವು ಹೇಳೋದು ಈಸಿ ಸರ್ ಅಂತ ಹೇಳಿ, ಕರೆಕ್ಟು. ಸೊ ಏನ್ ಇದೆ, ತೀರಾ ಕಡಿಮೆ ಏನ್ ದುಡ್ಡಿದೆ, ಆ ಒಂದು ಕಡಿಮೆ ದುಡ್ಡಿಗೆ ನಾವು ಗ್ರಾಟಿಟ್ಯೂಡ್ ನ ಫೀಲ್ ಮಾಡೋದು ಸುಲಭ ಅಲ್ಲ, ಕಷ್ಟನೇ. ಬಟ್ we have to make up mind. ನಾವು ಮನ್ಸ್ ಮಾಡಿ ಏನ್ ಮಾಡ್ಬೇಕು, we should understand nothing will change. ನಾವು ಡಿಸೈಡ್ ಮಾಡಿ ನಾವು ಚೇಂಜ್ ಆಗಿಲ್ಲ ಅಂದ್ರೆ ಅದಾಗೆ ಏನು ಚೇಂಜ್ ಆಗೋದಿಲ್ಲ. ಸೊ ನಾವು ಡಿಸೈಡ್ ಮಾಡಿ ಚೇಂಜ್ ಮಾಡ್ಕೋಬೇಕು. ನಮ್ಮ ಮನಸ್ಥಿತಿ ಗ್ರೇಟ್ಫುಲ್ನೆಸ್ ನ ಫೀಲ್ ಮಾಡಬೇಕು, ಏನಿದೆಯೋ ಅದಕ್ಕೆ ಗ್ರೇಟ್ಫುಲ್ ನ ಫೀಲ್ ಮಾಡಬೇಕು. The subject of money can be tricky one for many people, especially when they don't have enough. So there are 2 steps to magic money practice. It is important that you read through the entire practice of money at the beginning of the day, because you will continue the money practice throughout the day. Okay? So clean agi artha ಮಾಡ್ಕೊಳ್ಳೋಣ, ಸ್ಟೆಪ್ ಬೈ ಸ್ಟೆಪ್ ಓದಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸೊ ಮನಿ ಮ್ಯಾಜಿಕ್ ಪ್ರಾಕ್ಟೀಸ್ ಹೇಗೆ ಮಾಡಬೇಕು ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇವಾಗ. ಸಿಟ್ ಡೌನ್ ಅಂಡ್ ಟೇಕ್ ಅ ಫ್ಯೂ ಮಿನಿಟ್ಸ್. ಎಲ್ಲ ಕುತ್ಕೊಂಡು ಒಂದು ಫ್ಯೂ ಮಿನಿಟ್ಸ್ ತಗೊಳ್ಳೋಣ. ಥಿಂಕ್ ಬ್ಯಾಕ್ ಥ್ರೂ ದ ಚೈಲ್ಡ್ಹುಡ್. ಚಿಕ್ಕವರಿಂದ ಇದುವರೆಗೂ ಏನೇನೆಲ್ಲ ನಮ್ಗೆ ಸಿಕ್ಕಿದೆ, ದುಡ್ಡು ಏನೇನೆಲ್ಲ ಪಡ್ಕೊಂಡಿದೀವಿ ನಮ್ಮ ಜೀವನದಲ್ಲಿ, ದುಡ್ಡು ಅಂತಾನೆ ಅಲ್ಲ, ಏನೇನೆಲ್ಲ ಸಿಕ್ಕಿದೆ ಪ್ರತಿಯೊಂದನ್ನು ನೆನಪಿಸ್ಕೊಳ್ತಾ ಹೋಗೋಣ. ಆಸ್ ಯು ರೀಕಾಲ್ ದ ಮೆಮರಿ ವೇರ್ ಮನಿ ವಾಸ್ ಪೇಡ್ ಫಾರ್ ಯು. ಸೊ ಪ್ರತಿಯೊಂದಕ್ಕೂ ದುಡ್ಡನ್ನ ಕೊಟ್ಟು ಅದನ್ನ ನಮ್ಗೆ ಸಿಗಂಗ್ ಮಾಡಿರೋಂಥದ್ದು. ಸೊ ಅದನ್ನೆಲ್ಲ ನೆನಪಿಸ್ಕೊಳ್ತಾ ಹೋಗೋಣ. ಫೀಲ್ ದ ಮ್ಯಾಜಿಕ್ ವರ್ಡ್ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವಿತ್ ಆಲ್ ಯುವರ್ ಹಾರ್ಟ್ ಫಾರ್ ಈಚ್ ಇನ್ಸ್ಟೆಂಟ್. ಪ್ರತಿಯೊಂದು ಸನ್ನಿವೇಶಕ್ಕೂ ಫೀಲ್ ಮಾಡ್ತಾ ಥ್ಯಾಂಕ್ ಯು ಹೇಳ್ತಾ ಹೋಗ್ಬೇಕು. ಮ್ಯಾಜಿಕ್ ವರ್ಡ್ ಥ್ಯಾಂಕ್ ಯು. ಓಕೆ, ನಾವ್ ಲೆಟ್ ಅಸ್ ಗೋ ಬ್ಯಾಕ್ ಟು ಅವರ್ ಚೈಲ್ಡ್ಹುಡ್ ಮೆಮರಿ. ಡಿಡ್ ಯು ಆಲ್ವೇಸ್ ಹ್ಯಾವ್ ಫುಡ್ ಟು ಈಟ್? ನೋಡಿ, ಚಿಕ್ಕವರಿಂದ ಪ್ರತಿ ಸಾರಿ ನಮ್ಗೆ ಊಟ ಸಿಗ್ತಾನೆ ಇತ್ತಲ್ವಾ? 3 ಹೊತ್ತು ಅಥವಾ 2 ಹೊತ್ತು ಆರ್ ವಾಟ್ ಎವರ್, ಎಷ್ಟಾದ್ರೂ ಆಗಿರ್ಬೋದು. ಬಟ್ ನಾವು ಊಟ ಮಾಡಿ ಒಳ್ಳೆ ಟೈಮ್ ಟು ಟೈಮ್ ಊಟ ಅಂತೂ ಸಿಕ್ಕಿದೆ ಅಲ್ವಾ? ಸೊ ಫೀಲ್ ಗ್ರಾಟಿಟ್ಯೂಡ್ ಫಾರ್ ದಟ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಡಿಡ್ ಯು ಲಿವ್ ಇನ್ ಯೋರ್ ಹೋಮ್? ಮನೆ ಅಂತ ಇತ್ತ, ಮನೆಯಲ್ಲಿ ವಾಸ ಮಾಡಿದ್ವಾ ಚಿಕ್ಕವರಿದ್ದಾಗಿಂದ ಇದುವರೆಗೂ? ಸೊ ಫೀಲ್ ಥ್ಯಾಂಕ್ ಯು ಫಾರ್ ದಟ್. ಡಿಡ್ ಯು ರಿಸೀವ್ ಎನ್ ಎಜುಕೇಶನ್ ಓವರ್ ಮೆನಿ ಇಯರ್ಸ್? ಸೊ ವಿದ್ಯಾಭ್ಯಾಸ ಅನ್ನೋದು ಸಿಗ್ತಾ ನಮ್ಗೆ ಚಿಕ್ಕವರಿದ್ದಾಗಿಂದ ಇದುವರೆಗೂ? ವಾಟ್ ಎವರ್, ಎಷ್ಟೇ ವಿದ್ಯಾಭ್ಯಾಸ ಬಂದಿರ್ಬೋದು, ಬಟ್ ನಮ್ಗೆ ವಿದ್ಯಾಭ್ಯಾಸ ಅನ್ನೋದು ಸಿಕ್ಕಿದೆ ಅಲ್ವಾ? ಸೊ ಫೀಲ್ ಗ್ರಾಟಿಟ್ಯೂಡ್ ಫಾರ್ ದಟ್. ಹೌ ಡಿಡ್ ಯು ಟ್ರಾವೆಲ್ ಟು ಸ್ಕೂಲ್ ಈಚ್ ಡೇ? ಹೇಗ್ ನಡ್ಕೊಂಡು ಹೋದ್ರಾ, ಅಥವಾ ಸೈಕಲಲ್ಲಿ ಹೋದ್ರಾ, ಅಥವಾ ಬಸ್ಸಲ್ಲಿ ಹೋದ್ರಾ, ಆಟೋಲ್ ಹೋದ್ರಾ, ಹೇಗ್ ಹೋದ್ರಿ? ಅಬ್ಸರ್ವ್ ಮಾಡಿ ಅಂಡ್ ಫೀಲ್ ಮಾಡಿ, ಥ್ಯಾಂಕ್ ಯು ಹೇಳಿ. ಡಿಡ್ ಯು ಹ್ಯಾವ್ ಸ್ಕೂಲ್ ಬುಕ್ಸ್? ಬುಕ್ಸ್ ಇತ್ತಾ? ಲಂಚ್ ಬಾಕ್ಸ್ ಇತ್ತಾ? ಆರ್ ಸ್ಕೂಲ್ಗೋಸ್ಕರ ಏನೇನ್ ಬೇಕು, ಯೂನಿಫಾರ್ಮ್ ಪ್ರತಿಯೊಂದು ಇತ್ತಾ? ಡಿಡ್ ಯು ಗೋ ಟು ಎನಿ ವೆಕೇಶನ್ಸ್? ಯಾವ್ದಾದ್ರು ಊರುಗಳಿಗೆ, ರಜಕ್ಕೆ, ಅಜ್ಜಿ ಮನೆಗೆ ಅಂತ ಹೇಳಿ ಎಲ್ಲಾದ್ರೂ ಟ್ರಿಪ್ಗೆ ಎಲ್ಲಾದ್ರೂ ಟ್ರಾವೆಲ್ ಮಾಡಿದ್ರಾ ಚಿಕ್ಕವರಿಂದ ಇದುವರೆಗೂ? ಬರೀ ಚಿಕ್ಕವರೇ ಅಂತಲ್ಲ, ಇವನ್ ಬೆಳೀತಾ ಬೆಳೀತಾ ದೊಡ್ಡವರಾದ್ಮೇಲೂ ಕೂಡ ಇದುವರೆಗೂ ಲೈಫಲ್ಲಿ
ಸಿಕ್ಕಿದೆ ಅಲ್ವಾ? ಸೊ ಅದಕ್ಕೆಲ್ಲ ಗ್ರಾಟಿಟ್ಯೂಡ್ ನ ಹೇಳ್ಬೇಕು, ಥ್ಯಾಂಕ್ ಯು ಹೇಳ್ಬೇಕು. ವಾಟ್ ವಾಸ್ ದ ಮೋಸ್ಟ್ ಎಕ್ಸೈಟಿಂಗ್ ಬರ್ತ್ಡೇ ಗಿಫ್ಟ್ ಯು ಎವರ್ ರಿಸೀವ್ಡ್ ವೆನ್ ಯು ಆರ್ ಚೈಲ್ಡ್? ಇದುವರೆಗೂ ಏನು ಬರ್ತ್ಡೇ ಗಿಫ್ಟ್ ಅಂತ ಗ್ರೇಟೆಸ್ಟ್ ಥಿಂಗ್ ಏನ್ ಸಿಕ್ಕಿದೆ ನಮ್ಗೆ? ಏನೋ ಒಂದು ಸಿಕ್ಕಿರುತ್ತಲ್ವಾ? ಸೊ ಫೀಲ್ ಗ್ರೇಟ್ಫುಲ್ ಫಾರ್ ದಟ್, ಥ್ಯಾಂಕ್ ಯು ಹೇಳಿ. ಡಿಡ್ ಯು ಹ್ಯಾವ್ ಬೈಕ್ ಇತ್ತ, ಗಾಡಿ ಇತ್ತ, ಸೈಕಲ್ ಇತ್ತ, ಟಾಯ್ ಇತ್ತ, ಅಥವಾ ಒಂದು ಪೆಟ್ ಇತ್ತ ಏನಾದ್ರು ಮನೆಯಲ್ಲಿ? ಸೊ ಅದಕ್ಕೂ ಕೂಡ ಗ್ರಾಟಿಟ್ಯೂಡ್ ಫೀಲ್ ಮಾಡಿ. ಡಿಡ್ ಯು ಹ್ಯಾವ್ ಕ್ಲೋತ್ಸ್? ಆಸ್ ಯು ಗ್ರೋ ಸೋ ಕ್ವಿಕ್ಲಿ ಫ್ರಮ್ ಒನ್ ಸೈಜ್ ಟು ನೆಕ್ಸ್ಟ್ ಸೈಜ್, ನಾವು ಬೆಳೀತಾ ಬೆಳೀತಾ ನಮ್ಮ ದೇಹದ ಸೈಜ್ ಕೂಡ ಚೇಂಜ್ ಆಗ್ತಾ ಬಂತು. ಸೊ ಹಾಗೆ ನಮ್ಮ ಬಟ್ಟೆ ಕೂಡ ಸಿಗ್ತಾನೆ ಇತ್ತು. ಸೊ ಡಿಡ್ ಯು ಹ್ಯಾವ್ ದ ಕ್ಲಾತ್? ಬಟ್ಟೆ ಇತ್ತ ನಮ್ಗೆ ಚಿಕ್ಕವರಿಂದ ಇದುವರೆಗೂ ಬಟ್ಟೆ, ಒಳ್ಳೊಳ್ಳೆ ಬಟ್ಟೆ ಹಾಕೊಳ್ಳಕ್ಕೆ. ಸೊ ಫೀಲ್ ಗ್ರೇಟ್ಫುಲ್ ಫಾರ್ ದಟ್. ಡಿಡ್ ಯು ಗೋ ಥ್ರೂ ಮೂವಿ, ಪ್ಲೇ ಸ್ಪೋರ್ಟ್ಸ್, ಲರ್ನ್ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಆರ್ ಪರ್ಸ್ಯೂ ಹಾಬಿ? ಚಿಕ್ಕವರಿಂದಾಗಿಂದ ಇದುವರೆಗೂ ಮೂವಿಗೆ ಏನಾದ್ರು ಹೋಗಿದೀವಾ? ಏನಾದ್ರು ನಾಟಕ, ಡ್ರಾಮಾ ಅಥವಾ ಒಂದು ಆಟ ಆಡಿದೀವಾ? ಸ್ಪೋರ್ಟ್ಸ್ಗೆ ಏನಾದ್ರು ಹೋಗಿದೀವಾ? ಅಥವಾ ಮ್ಯೂಸಿಕ್ ಕ್ಲಾಸಸ್ನ ಕಲ್ತ್ಕೊಂಡ್ವಾ? ಅವ್ರೇನಾದ್ರು ಹಾಬಿನ ಬೆಳೆಸ್ಕೊಂಡ್ವಾ, ಹವ್ಯಾಸನ ಬೆಳೆಸ್ಕೊಂಡ್ವಾ? ಸೊ ಏನಾದ್ರು ಮಾಡಿದೀವಿ ಅಂತ ಹೇಳಿದ್ರೆ, ಪಡ್ಕೊಂಡಿದೀವಿ ಅಂದ್ರೆ ಅದಕ್ಕೆ ನಾವು ಗ್ರೇಟ್ಫುಲ್ ಆಗಿರ್ಬೇಕು, ಥ್ಯಾಂಕ್ ಯು ಹೇಳ್ಬೇಕು. ಡಿಡ್ ಯು ಗೋ ಟು ಡಾಕ್ಟರ್ ಟು ಟೇಕ್ ಮೆಡಿಸನ್? ನೋಡಿ, ಎಷ್ಟೋ ಸರಿ ಹುಷಾರಿಲ್ಲದೆ ಇರ್ಬೇಕಾದ್ರೆ ನಾವು ಡಾಕ್ಟರ್ ಹತ್ರ ಹೋಗಿ ಮೆಡಿಸಿನ್ ತಗೊಂಡಿದೀವಲ್ವಾ? ಸೊ ಅದು ಕೂಡ ಸಿಕ್ಕಿದೆ ಅಂತ ಹೇಳಿದ್ರೆ ಬೀಯಿಂಗ್ ಗ್ರೇಟ್ಫುಲ್ ಫಾರ್ ದಟ್, ಥ್ಯಾಂಕ್ ಯು ಹೇಳಿ. ಡಿಡ್ ಯು ಗೋ ಟು ಡೆಂಟಿಸ್ಟ್? ಯಾರಾದ್ರೂ ಹಲ್ಲಿಗೋಸ್ಕರ ಹೋದ್ರಾ? ಸೇ ಥ್ಯಾಂಕ್ ಯು. ಡಿಡ್ ಯು ಹ್ಯಾವ್ ಎಸೆನ್ಷಿಯಲ್ ಐಟಮ್ಸ್ ಎವ್ರಿ ಡೇ ಲೈಕ್ ಟೂತ್ ಬ್ರಷ್, ಟೂತ್ ಪೇಸ್ಟ್, ಸೋಪ್, ಶಾಂಪೂ? ದಿನನಿತ್ಯ ಏನೇನ್ ಬೇಕು ಅದೆಲ್ಲ ಸಿಗ್ತಾನೆ ಇತ್ತಲ್ವಾ? ಸೊ ಬಿ ಗ್ರೇಟ್ಫುಲ್ ಫಾರ್ ದಟ್, ಥ್ಯಾಂಕ್ ಯು ಹೇಳಿ. ಡಿಡ್ ಯು ಟ್ರಾವೆಲ್ ಇನ್ ಕಾರ್? ಯಾರಾದ್ರೂ ಕಾರಲ್ಲಿ ಓಡಾಡಿದ್ರ ಚಿಕ್ಕವರಿದ್ದಾಗಿಂದ ಇದುವರೆಗೂ? ಅವ್ರ ಬಸ್ಸಲ್ಲಿ ಓಡಾಡಿದ್ರ? ಅವ್ರ ಯಾರಾದ್ರೂ ಫ್ಲೈಟ್ ಅಲ್ಲಿ ಓಡಾಡಿದ್ರ, ಟ್ರೈನ್ ಅಲ್ಲಿ ಓಡಾಡಿದ್ರ? ಸೊ ಫೀಲ್ ಗ್ರೇಟ್ಫುಲ್ ಫಾರ್ ದಟ್. ಡಿಡ್ ಯು ವಾಚ್ ಟೆಲಿವಿಷನ್? ಟಿವಿ ನೋಡಿದ್ರ ಮನೆಯಲ್ಲಿ? ಟಿವಿ ಇತ್ತ? ಫೋನ್ ಕಾಲ್ಸ್, ಟೆಲಿಫೋನ್ ಇತ್ತ ಮನೆಯಲ್ಲಿ? ಅಥವಾ ಮೊಬೈಲ್ ಇದೆಯಾ ಇದುವರೆಗೂ? ಮನೆಯಲ್ಲಿ ಒಳ್ಳೆ ಇನ್ಸ್ಟ್ರೂಮೆಂಟ್ಸ್, ಲೈಟ್ಸ್, ವಾಷಿಂಗ್ ಮೆಷಿನ್, ಫ್ರಿಡ್ಜ್ ಎಲ್ಲ ಇತ್ತ? ಎಕ್ಸ್ಪೀರಿಯನ್ಸ್ ಮಾಡಿದಿರಾ? ಇದೆ ಅಂತ ಹೇಳಿದ್ರೆ ಅದಕ್ಕೆಲ್ಲ ಥ್ಯಾಂಕ್ ಯು ಹೇಳಿ. ರೈಟ್ ನಾವ್ ಆಲ್ ಆಫ್ ದೀಸ್ ಥಿಂಗ್ಸ್ ಕಾಸ್ಟ್ ಮನಿ. ಫ್ರೆಂಡ್ಸ್, ಅರ್ಥ ಮಾಡ್ಕೊಳ್ಳೋಣ. ಈ ಪ್ರತಿಯೊಂದು ವಸ್ತುಗಳಿಗೂ ಏನೇನೆಲ್ಲ ಸಿಕ್ಕಿದೆ ಇದಕ್ಕೆ ದುಡ್ಡು ಬೇಕಾಗುತ್ತೆ. ಸೊ ಆಲ್ ದೀಸ್ ಥಿಂಗ್ಸ್ ಕಾಸ್ಟ್ ಮನಿ. ಯು ರಿಸೀವ್ಡ್ ದೆಮ್ ಅಟ್ ಆಲ್ ದ ಕಾಸ್ಟ್. ಲೈಕ್ ದುಡ್ಡು ಪೇ ಮಾಡಿನೇ ಅದು ಸಿಕ್ಕಿರೋಂಥದ್ದು. ಅಂದ್ರೆ ನಾವು ಪೇ ಮಾಡಿದೀವಿ ಅಂತಲ್ಲ, ಮೇ ಬಿ ಅಪ್ಪ ಅಮ್ಮ ಪೇ ಮಾಡಿರ್ತಾರೆ, ಬಟ್ ಆ ದುಡ್ಡು ನಮಗೋಸ್ಕರ ಬಂದಿದ್ದಕ್ಕೆ, ಅಂದ್ರೆ ನಮಗೋಸ್ಕರ ಪೇ ಮಾಡಿದ್ದಕ್ಕೇನೆ ಅದೆಲ್ಲ ನಮಗೆ ಸಿಕ್ಕಿರೋಂಥದ್ದು. ಸೊ ಅದಕ್ಕೆಲ್ಲ ದುಡ್ಡು ಬೇಕಾಗಿತ್ತು, ಕರೆಕ್ಟ್ ಅಲ್ವಾ? ಸೊ ಆಸ್ ಯು ಟ್ರಾವೆಲ್ ಬ್ಯಾಕ್ ಥ್ರೂ ಮೆಮರೀಸ್, ಯುವರ್ ಚೈಲ್ಡ್ಹುಡ್ ಅಂಡ್ ಯೂತ್, ಯು ವಿಲ್ ರಿಯಲೈಸ್ ಹೌ ಮೆನಿ ಥಿಂಗ್ಸ್ ಯು ಹ್ಯಾವ್ ರಿಸೀವ್ಡ್ ಟು ಹಾರ್ಡ್ ಅಂಡ್ ಈಕ್ವಲ್ ಮನಿ. ನೋಡಿ, ಎಷ್ಟೆಲ್ಲ ನಮ್ಗೆ ಲೈಫಲ್ಲಿ ಸಿಕ್ಕಿದೆ ಇದುವರೆಗೂ, ವಿಚ್ ಇಸ್ ಈಕ್ವಲ್ ಟು ಮನಿ. ಓಕೆ, ಸೊ ದುಡ್ಡಿನ ಇದೆಲ್ಲ ಸಿಕ್ಕಿರೋದಂದ್ರೆ ದುಡ್ಡು ಸಿಕ್ಕಿದೆ ಅಂತ ಅರ್ಥ ನಮ್ಗೆ ಅಲ್ವಾ? So be grateful for every single instance and memory, because when you feel sincere gratitude for the money you have received in the past, your money will be magically increased in the future. It is guaranteed by universal law. ನೋಡಿ, ಇದು ಯಾರಿಗೂ ಆಗತ್ತೆ, ಯಾರಿಗೂ ಆಗಲ್ಲ ಅಂತಲ್ಲ. ಇಟ್ಸ್ ಅ ಯೂನಿವರ್ಸಲ್ ಲಾ. ಬೀಯಿಂಗ್ ಹಾರ್ಟ್ಫುಲಿ ಗ್ರೇಟ್ಫುಲ್ ನ ಫೀಲ್ ಮಾಡಿದ್ರೆ ಡೆಫಿನೆಟ್ಲಿ ಲಾ ಎಲ್ಲರಿಗೂ ವರ್ಕ್ ಆಗೇ ಆಗುತ್ತೆ. ಯೂನಿವರ್ಸಲ್ ಲಾ ಎಲ್ಲರಿಗೂ ಸೇಮ್, ಯಾರಿಗೂ ಏನು ಚೇಂಜ್ ಆಗೋದಿಲ್ಲ. ಸೊ ಇದುವರೆಗೂ ಲೈಫಲ್ಲಿ ನಮ್ಗೆ ಏನೇನೆಲ್ಲ ಸಿಕ್ಕಿದೆ, ಇಷ್ಟೆಲ್ಲ ಸಿಕ್ಕಿದೆ ಅಂದ್ರೆ ಅದಕ್ಕೆ ದುಡ್ಡು ಬೇಕಾಗಿತ್ತು. ನೋಡಿ, ಇಷ್ಟು ಐಟಮ್ ಸಿಕ್ಕಿದೆ ಅಂದ್ರೆ ಲೆಕ್ಕದಲ್ಲಿ ಅಷ್ಟು ದುಡ್ಡು ಸಿಕ್ಕಿದಂಗೆ ನಮ್ಗೆ. ಹಾಗೇನೆ ಸಿಕ್ಕಿದೆ, ಅನ್ಎಕ್ಸ್ಪೆಕ್ಟೆಡ್ ಅಂದ್ರೆ ವಿತೌಟ್ ಆಸ್ಕಿಂಗ್ ನಮ್ಗೆಲ್ಲ ಸಿಕ್ಕಿದೆ. ಸೊ ಬಿ ಗ್ರೇಟ್ಫುಲ್, ಥ್ಯಾಂಕ್ಫುಲ್ ಆಗಿರ್ಬೇಕು. ಪ್ರತಿಯೊಂದು ಇನ್ಸ್ಟೆನ್ಸ್ಗೂ, ಪ್ರತಿಯೊಂದು ವಸ್ತುಗಳಿಗೂ ಏನೇನೆಲ್ಲ ಸಿಕ್ಕಿದೆ ನಮ್ಗೆ, ಪ್ರತಿಯೊಂದಕ್ಕೂ ಫೀಲ್ ಮಾಡ್ತಾ ಥ್ಯಾಂಕ್ ಯು ಹೇಳ್ಬೇಕು, ಗ್ರೇಟ್ಫುಲ್ ಆಗಿರ್ಬೇಕು. ಸೊ ದಟ್ ಮ್ಯಾಜಿಕಲಿ ನಮ್ಮ ಫ್ಯೂಚರ್ ಅಲ್ಲಿ ಮನಿ, ಲೈಫ್ ಇನ್ಕ್ರೀಸ್ ಆಗುತ್ತೆ. ಇಟ್ಸ್ ಅ ಗ್ಯಾರಂಟಿಡ್ ಯೂನಿವರ್ಸಲ್ ಲಾ, ರೈಟ್? ಟು ಕಂಟಿನ್ಯೂ ವಿತ್ ದ ಪ್ರಾಕ್ಟೀಸ್ ಆಫ್ ಮನಿ ಮ್ಯಾಜಿಕ್, ಏನ್ ಮಾಡ್ಬೇಕು ಇವತ್ತು ಪ್ರಾಕ್ಟೀಸ್ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಕರೆಕ್ಟ್ ಆಗಿ. ಪ್ರಾಕ್ಟೀಸ್ ಆಫ್ ಮನಿ ಮ್ಯಾಜಿಕ್ ಇವತ್ತು ನೀವೆಲ್ಲರೂ ಟೇಕ್ ಅ ನೋಟ್, ಒಂದು ಕರೆನ್ಸಿ ನೋಟ್ ತಗೊಳ್ಬೇಕು. ರೈಟ್ ಆನ್ ದಟ್, ಅಂದ್ರೆ ಅದ್ರ ಮೇಲೆ ಬರೆಯೋದಲ್ಲ, ಒಂದು ಪೇಪರ್, ಒಂದು ಹಾಳೆ ಅಥವಾ ಒಂದು ಸ್ಟಿಕ್ಕರ್ ಏನಾದ್ರು ತಗೊಂಡು, ಪೇಸ್ಟ್ ಇಟ್ ಏನಾದ್ರು ಒಂದು ತಗೊಂಡು ಆ ನೋಟ್ ಮೇಲೆ ಅಂಟಿಸ್ಬೇಕು.
ಆ ಒಂದು ಸ್ಟಿಕ್ ಇಟ್ ಮೇಲೆ ಅಥವಾ ಪೇಪರ್ ಮೇಲೆ ಏನ್ ಬರಿಬೇಕಪ್ಪ ಅಂತ ಹೇಳಿದ್ರೆ ಕೇಳಿಸ್ಕೊಳ್ಳಿ ಎಲ್ರು. ಥ್ಯಾಂಕ್ ಯು ಫಾರ್ ಆಲ್ ದ ಮನಿ ಐ ಹ್ಯಾವ್ ಬೀನ್ ಗಿವನ್ ಥ್ರೂ ಔಟ್ ಮೈ ಲೈಫ್. ಐ ರಿಪೀಟ್, ಥ್ಯಾಂಕ್ ಯು ಫಾರ್ ಆಲ್ ದ ಮನಿ I have been given throughout my life. ತುಂಬಾನೇ ಧನ್ಯವಾದಗಳು, ಕೃತಜ್ಞತೆ. ಚಿಕ್ಕವರಿದ್ದಾಗಿಂದ ಇದುವರೆಗೂ ನಮ್ಗೇನೆಲ್ಲ ದುಡ್ಡು ಸಿಕ್ಕಿದೆ ಎಲ್ಲದಕ್ಕೂ ತುಂಬಾ ಧನ್ಯವಾದಗಳು. ಇದು ಕನ್ನಡದಲ್ಲಿ. ಓಕೆ, ನೌ ಐ ಶೋ ಯು. ಜಸ್ಟ್ ನಾನು ಚಿಕ್ಕದಾಗಿ ಬರ್ದಿದ್ದೀನಿ, ನೀವು ಇನ್ನ ದೊಡ್ಡದಾಗಿ ಬೇಕಾದ್ರೂ ಬರ್ದು ಅಂಟಿಸ್ಬೋದು. ಇದು ನಾನು ಲಾಸ್ಟ್ ಇಯರ್ ಅಲ್ಲಿ ಮಾಡಿದ್ದು. ಈಗಲೂ ಜೊತೆಗೆ ಇಟ್ಕೊಳ್ತೀನಿ, ಎವ್ರಿ ಟೈಮ್ ಜೊತೆಗೆ ಇಟ್ಕೊಳ್ತೀನಿ ಇದನ್ನ. ಸೊ ಐ ಹ್ಯಾವ್ ರಿಟನ್ ಇಟ್ ಆನ್ ದಿಸ್ ಪೇಪರ್. ನೀವಿನ್ನ ದೊಡ್ಡದಾಗಿ ಬೇಕಾದ್ರೂ ಬರ್ಕೋಬಹುದು. ಸೊ ನೀವು ಕೇಳ್ಬೋದು ಯಾವ ನೋಟ್ ತಗೋಬೇಕು ಸರ್ ಅಂತ ಹೇಳಿ. ಯು ಕ್ಯಾನ್ ಟೇಕ್ ಎನಿ ನೋಟ್. 2,000 ರೂಪಾಯಿ ನೋಟ್ ತಗೊಳಕಾಗತ್ತಂದ್ರೆ ಡೆಫಿನೆಟ್ಲಿ ತಗೊಳ್ಳಿ. ದೊಡ್ಡ ನೋಟ್ ತಗೊಳಕಾಗತ್ತೆ, ದೊಡ್ಡ ನೋಟ್ ತಗೊಳ್ಳಿ. ಇಲ್ಲ 500 ತಗೊಳ್ಳಿ, ಆರ್ 200 rupees ನೋಟ್, ಆರ್ 100 rupees ನೋಟ್, 50, 10 rupees, ಎನಿ ನೋಟ್. ಟೇಕ್ ದ ಕರೆನ್ಸಿ, ಕಾಯಿನ್ ಅಲ್ಲ, ಕರೆನ್ಸಿ ನೋಟ್ ತಗೊಳ್ಳಿ. ಓಕೆ, ಅಂಡ್ ರೈಟ್ ಥ್ಯಾಂಕ್ ಯು ಫಾರ್ ಆಲ್ ದ ಮನಿ ಐ ಹ್ಯಾವ್ ಬೀನ್ ಗಿವನ್ ಥ್ರೂ ಔಟ್ ಮೈ ಲೈಫ್. ಈ ಒಂದು ವರ್ಡ್ಸ್ ನ ಬರೀಬೇಕು ನೀವು. ಓಕೆ, ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಟೇಕ್ ಯುವರ್ ಮ್ಯಾಜಿಕ್ ನೋಟ್, ಕರೆನ್ಸಿ ನೋಟ್ ವಿತ್ ಯು ಟುಡೇ. Put it in wallet, purse, pocket, at least once in the morning, once in the noon, or as many time as you want. Take out, hold the currency note in your hand, read your written words. Truly be grateful for the abundance of money you have been given through your life. The more sincere you are, the more you feel it, the faster you will see the miraculous change in your money life. ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಈ ಒಂದು ಕರೆನ್ಸಿ ನೋಟ್ ಅನ್ನ ನಿಮ್ಮ ವ್ಯಾಲೆಟ್ ಅಲ್ಲಿ ಅಥವಾ ಪರ್ಸ್ ಅಲ್ಲಿ ಅಥವಾ ಪಾಕೆಟ್ ಅಲ್ಲಿ ಇಟ್ಕೊಂಡು ದಿನ ಪೂರ್ತಿ ನಿಮ್ ಜೊತೆ ಕ್ಯಾರಿ ಮಾಡಿ. ಅಟ್ಲೀಸ್ಟ್ ಬೆಳಗ್ಗೆ ಒಂದ್ಸರಿ, ಮಧ್ಯಾಹ್ನ ಒಂದ್ಸರಿ, ಸಂಜೆ ಒಂದ್ಸರಿ, ರಾತ್ರಿ ಒಂದ್ಸರಿ, ಮಿನಿಮಮ್ 4 times, ಆರ್ ಎಷ್ಟು ಸರಿ ಆಗುತ್ತೋ ಅಷ್ಟು ಸರಿ ಇದನ್ನ ತೆಗೆದು ಓದಿ ಮತ್ತೆ ಫೀಲ್ ಮಾಡಿ. ಏನೆಲ್ಲ ನನ್ಗೆ ಇದುವರೆಗೂ ಸಿಕ್ಕಿದೆ ಎಲ್ಲದಕ್ಕೂ ಥ್ಯಾಂಕ್ ಯು, ಥ್ಯಾಂಕ್ ಯು. ಫೀಲ್ ಗ್ರೇಟ್ಫುಲ್. ಎಷ್ಟು ಡೀಪ್ ಆಗಿ ಫೀಲ್ ಮಾಡ್ತೀರಾ ಅಷ್ಟು ಬೇಗ ಮ್ಯಾಜಿಕಲಿ ನಿಮ್ಮ ಲೈಫ್ ಅಲ್ಲಿ ಮನಿ ಲೈಫ್ ಮ್ಯಾಜಿಕಲಿ ಚೇಂಜ್ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಡನ್. You will never know ahead of time how money will change, money will increase, but likely you will see many different circumstances changes for you to have more money. You could find money you don't realize you had, receive unexpected cash or check, or receive discounts, rebates, or some other extra cost ಏನಾದರೂ ಸಿಗುತ್ತೆ. ರಿಸೀವ್ ಆಲ್ ಕೈಂಡ್ ಆಫ್ ಮೆಟೀರಿಯಲ್ ಥಿಂಗ್ಸ್ ದಟ್ ಯು ಹ್ಯಾವ್ ಕಾಸ್ಟ್ ಆಫ್ ಮನಿ. ನೋಡಿ, ಈ ಒಂದು ಪ್ರಾಕ್ಟೀಸ್ ನೀವು ಮಾಡೋದ್ರಿಂದ ಹೇಗೆ ನಿಮ್ಗೆ ಗೊತ್ತಿಲ್ದಿರ ಹೇಗೆ ಮ್ಯಾಜಿಕಲಿ ಬದಲಾವಣೆ ಆಗ್ತಾ ಹೋಗುತ್ತೆ ಫ್ಯೂಚರ್ ಅಲ್ಲಿ ಅಂತ ಹೇಳಿದ್ರೆ, ನಮ್ಗೆ ಗೊತ್ತಿಲ್ದಿರಂಗೆ ಸಿಚುವೇಶನ್ಸ್ ಹೆಂಗ್ ಕ್ರಿಯೇಟ್ ಆಗುತ್ತಪ್ಪ ಅಂದ್ರೆ ಮನಿ ಅಬೆಂಡೆನ್ಸ್ ಬರಕ್ ಶುರು ಆಗುತ್ತೆ, ಮನಿ ಬರಕ್ ಶುರು ಆಗುತ್ತೆ, ಇನ್ಫ್ಲೋ ಶುರು ಆಗುತ್ತೆ, ಅಥವಾ ಯಾವ್ದೋ ಸ್ಟ್ರಕ್ ಆಗಿರೋ ದುಡ್ಡು ರಿಲೀಸ್ ಆಗುತ್ತೆ, ಅಥವಾ ಬರ್ಬೇಕಾಗಿರೋ ದುಡ್ಡು ಬರುತ್ತೆ. ಅಥವಾ ದುಡ್ಡೇ ಅಂತಲ್ಲ, ಓಕೆ, ಕ್ಯಾಶ್ ಅಂತಲ್ಲ, ಚೆಕ್ ಬರ್ಬೋದು, ಡಿಸ್ಕೌಂಟ್ ಸಿಗ್ಬೋದು, ನಮ್ಗೆ ಏನೋ ಒಂದು ಜಾಸ್ತಿ ಆಫರ್ ಸಿಗ್ಬೋದು, ಆರ್ ಒಂದು ರಿಬೇಟ್ ಸಿಗ್ಬೋದು, ಆರ್ ಲೈಕ್ ಎನಿ ಮೆಟೀರಿಯಲ್ಗೂ ದುಡ್ಡು ಬೇಕಲ್ವಾ. ಸೊ ಯಾವುದೇ ವಸ್ತುಗಳು ಕೂಡ ಹಾಗೆ ಫ್ರೀ ಆಗಿ ಸಿಗ್ಬೋದು. ಸೊ ದಟ್ ಈಸ್ ಕಾಲ್ಡ್ ಮನಿ ಮ್ಯಾಜಿಕ್. ಸೊ ಫ್ಯೂಚರ್ ಅಲ್ಲಿ ಡೇ ಬೈ ಡೇ ನಿಮ್ಗೆ ಮ್ಯಾಜಿಕಲಿ ಚೇಂಜಸ್ ಆಗ್ತಾ ಬರುತ್ತೆ. Okay, after today, put your magic currency note in a place where you will continue to see it every day to remind you to be grateful for abundance of money you have been given. Okay. The more magic will bring you henceforth. The abundance of gratitude for money equals an abundance of money. Okay. So ಏನಪ್ಪ ಹೇಳ್ತಾ ಇದ್ದಾರೆ ಅಂದ್ರೆ, ಇವತ್ತಿನ ನಂತರ ಈ ಕರೆನ್ಸಿ ನೋಟನ್ನ ಏನ್ ಮಾಡ್ಬೇಕಪ್ಪ, ಯೂಸ್ ಮಾಡಬೇಡಿ, ಇದನ್ನ ಹಾಗೆ ಇಟ್ಕೊಳ್ಳಿ. ಎವ್ರಿ ಡೇ ನಿಮ್ ಜೊತೆ ಎಲ್ಲಿ ನೀವು ನೋಡಕ್ಕಾಗತ್ತೆ, ಎಲ್ಲಿ ಕಾಣಕ್ಕಾಗತ್ತೆ ಅಲ್ಲಿ ಅಂಟಿಸ್ಕೊಳ್ಳಿ, ಅಥವಾ ನಿಮ್ ಪಾಕೆಟ್ ಅಲ್ಲೇ ಇಟ್ಕೊಳ್ಳಿ. ಎವ್ರಿ ಡೇ ಇದನ್ನ ಕ್ಯಾರಿ ಮಾಡಿ. ಎಷ್ಟು ಸರಿ ಆಗುತ್ತೋ ಅಷ್ಟು ಸರಿ ಇದನ್ನ ನೀವು ನೋಡಿ, ಓದಿ, ಫೀಲ್ ಮಾಡ್ತಾ ಥ್ಯಾಂಕ್ ಯು ಹೇಳಿ. ದ ಡಿಗ್ರಿ ಆಫ್ ಗ್ರಾಟಿಟ್ಯೂಡ್, ದ ಡಿಗ್ರಿ ಆಫ್ ಮ್ಯಾಜಿಕ್ ಇನ್ ಮನಿ ಲೈಫ್. ನೀವು ಎಷ್ಟು ಫೀಲ್ ಮಾಡ್ತೀರಾ ಅಷ್ಟು ಮ್ಯಾಜಿಕಲ್ ಮನಿ ಲೈಫ್ ಚೇಂಜ್ ಆಗ್ತಾ ಹೋಗುತ್ತೆ. ಡನ್. ನೋಡಿ,
If you find yourself in a situation where you are about to complain about something to do with money, whether it's through your words or thoughts, ask yourself, am I willing to pay the price for this complaint? Because the one complaint will slow or even stop the money flow. Repeat ಮಾಡ್ತೀನಿ, ಕೇಳಿಸ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. In case ಸಿಚುಯೇಷನ್ ಏನಾದರೂ ಬಂದ್ರೆ, ಕಂಪ್ಲೇಂಟ್ ಮಾಡೋ ತರ ಮನಿ ಬಗ್ಗೆ ಇರಿಟೇಟ್ ಆಗೋ ತರ, ಬೇಜಾರಾಗೋ ತರ ಸಿಚುಯೇಷನ್ ಏನಾದರೂ ಬಂದ್ರೆ, ನಿಮಗೆ ನೀವು 1 ಸೆಕೆಂಡ್ ಸ್ಟಾಪ್ ಮಾಡ್ಕೊಳ್ಳಿ. ಓಕೆ, ವರ್ಡ್ಸ್ ಅಲ್ಲಿ ಆಗಿರ್ಬೋದು, ಥಾಟ್ಸ್ ಅಲ್ಲಿ ಆಗಿರ್ಬೋದು. ಆ ಸಿಚುಯೇಷನ್ ಬಂದ್ರೆ ಹೋಲ್ಡ್ ಮಾಡಿ, ಕ್ವಶನ್ ಕೇಳ್ಕೊಳ್ಳಿ ನಿಮಗೆ ನೀವು, ಆಮ್ ಐ ವಿಲ್ಲಿಂಗ್ ಟು ಪೇ ದ ಪ್ರೈಸ್ ಫಾರ್ ದಿಸ್ ಕಂಪ್ಲೇಂಟ್? ಈ ಒಂದು ಥಾಟ್ಗೆ, ಕಂಪ್ಲೇಂಟ್ ಮೈಂಡ್ ಸೆಟ್ಗೆ ಬೆಲೆ ತೆತ್ತಕ್ಕೆ ನಾನು ರೆಡಿ ಇದ್ದೀನಾ, ಬೆಲೆ ಕಟ್ಟಕ್ಕೆ ನಾನು ರೆಡಿ ಇದ್ದೀನಾ ಅಂತ ಕೇಳ್ಕೊಳ್ಳಿ. ಯಾಕಂತ ಹೇಳಿದ್ರೆ ಕಂಪ್ಲೇಂಟ್ ಈಸ್ ಈಕ್ವಲ್ ಟು ಏನು, ಸ್ಲೋ ಆರ್ ಇವನ್ ಸ್ಟಾಪ್ ದ ಮನಿ ಫ್ಲೋ. ಮನಿ ಫ್ಲೋ ಸ್ಟಾಪ್ ಕೂಡ ಆಗ್ಬೋದು ಅಥವಾ ಸ್ಲೋ ಕೂಡ ಆಗ್ಬೋದು. ಸೊ ಕಂಪ್ಲೇಂಟ್ ಮೈಂಡ್ ಸೆಟ್ ನ ಬಿಡಬೇಕಂತ ಹೇಳಿದ್ರೆ ಗ್ರಾಟಿಟ್ಯೂಡ್ ನ ರೂಢಿಸ್ಕೋಬೇಕು. ಓಕೆ, from this day forward, make a promise to yourself that whenever you receive money, whether it's your salary, refund, discount, or something someone gives you for cost of money, you will be truly grateful for it. Each of these circumstances means you have received money. Each instance gives you an opportunity to use gratitude, magical power to increase and multiply your money life. Okay, ಸೊ ಇಲ್ಲಿಂದ, ಈ ದಿನದಿಂದ, ಈ ಕ್ಷಣದಿಂದ ನಿಮ್ಮ ಲೈಫಲ್ಲಿ ಪ್ರಾಮಿಸ್ ಮಾಡಿ ನಿಮಗೆ ನೀವು ಏನಪ್ಪಾ ಅಂತ ಹೇಳಿದ್ರೆ, ಯಾವುದೇ ರೂಪದಲ್ಲಿ ಹಣ ನಮಗೆ ಸಿಗ್ಬೋದು, ಸ್ಯಾಲರಿ ರೂಪದಲ್ಲಿ, ಡಿಸ್ಕೌಂಟ್ ರೂಪದಲ್ಲಿ, ಅಥವಾ ಯಾರೋ ನಮಗೆ ಒಂದು ಆಫರ್ ಕೊಡ್ಬೋದು, ಅಥವಾ ಒಂದು ಯಾರೋ ಗಿಫ್ಟ್ ಕೊಡ್ಬೋದು, ವಸ್ತುಗಳೇನೇ ಸಿಗ್ಬೋದು. ಪ್ರತಿಯೊಂದು ಏನೇ ಸಿಕ್ಕಿದ್ರು ಕೂಡ ನಾವು ಮೇಕ್ ಶೋರ್ ದಟ್ ಅದನ್ನ ರಿಸೀವ್ ಮಾಡ್ತಾ ಥ್ಯಾಂಕ್ ಯು, ಬಿ ಗ್ರೇಟ್ಫುಲ್ ಫಾರ್ ದ ಮನಿ ಆರ್ ದ ಐಟಮ್. ಏನ್ ಸಿಗ್ತಾ ಇದೆ ಅದಕ್ಕೆ ತುಂಬಾ ಗ್ರೇಟ್ಫುಲ್ ಆಗಿರ್ಬೇಕು, ಫೀಲ್ ಮಾಡಬೇಕು, ಥ್ಯಾಂಕ್ ಯು ಹೇಳಬೇಕು. Because the more you feel grateful, the more you get the abundance of the money life. Done? So practice ಏನಂತ ಹೇಳ್ತೀನಿ, ಹಾಗೆ ಸ್ಕ್ರೀನ್ ಶಾಟ್ ಕೂಡ ಆಮೇಲೆ ಕಳಿಸ್ಕೊಡ್ತೀನಿ. ಸೊ ಪ್ರಾಕ್ಟೀಸ್ ವೆರಿ ಸಿಂಪಲ್. ಡೇ 1 10 ಗ್ರಾಟಿಟ್ಯೂಡ್ ನ ಬರಿಬೇಕು ನೀವು. ಬೆಳಗ್ಗೆ ಥ್ಯಾಂಕ್ ಯು ಹೇಳ್ತೀರಾ. ಹಾಗೆ ಸಿಟ್ ಡೌನ್ ಇನ್ ಅ ಫ್ಯೂ ಮಿನಿಟ್ಸ್, ಒಂದು ಜಾಗದಲ್ಲಿ ಕೂತ್ಕೊಳ್ಳಿ, ತಾಳ್ಮೆಯಿಂದ ಚಿಕ್ಕವರಿಂದ ಇದುವರೆಗೂ ಏನೇನೆಲ್ಲ ಸಿಕ್ಕಿದೆ ಪ್ರತಿಯೊಂದಕ್ಕೂ ಫೀಲ್ ಮಾಡ್ತಾ ಥ್ಯಾಂಕ್ ಯು ಹೇಳ್ತಾ ಹೋಗ್ತೀರಾ. ಅಂಡ್ ರೀಕಾಲ್ ಈಚ್ ಮೆಮರಿ ವೇರ್ ಮನಿ ವಾಸ್ ಪೇಡ್ ಫಾರ್ ಯು ಅಂಡ್ ಸೇ ದ ಮ್ಯಾಜಿಕ್ ವರ್ಡ್ ಥ್ಯಾಂಕ್ ಯು. ಅಂಡ್ ಟೇಕ್ ಅ ಕರೆನ್ಸಿ ನೋಟ್, ಯಾವ್ದಾದ್ರು ನೋಟ್ ತಗೊಳ್ಳಿ, ಹೈ ಅಮೌಂಟ್ ಇದ್ರು ಒಳ್ಳೇದೇನೆ. ಟೇಕ್ ದ ಕರೆನ್ಸಿ ನೋಟ್. Thank you for all the money I have been given throughout my life anta baritira. And carry the currency note with you whole day, at least minimum 4 times idanna tegedu nodtira, ಓದ್ತೀರಾ, ಫೀಲ್ ಮಾಡ್ತಾ ಥ್ಯಾಂಕ್ ಯು ಹೇಳ್ತೀರಾ. ಅಂಡ್ ಆಫ್ಟರ್ ಟುಡೇ ಈ ಒಂದು ಕರೆನ್ಸಿ ನೋಟ್ ನ ಎಲ್ಲಾದ್ರೂ ಕಾಣಿಸೋ ತರ ಅಥವಾ ನಿಮ್ಮ ವ್ಯಾಲೆಟ್ ಅಲ್ಲಿ, ಪಾಕೆಟ್ ಅಲ್ಲಿ ಯಾವಾಗ್ಲೂ ಕ್ಯಾರಿ ಮಾಡ್ತೀರಾ. ಅಂಡ್ ಅವಾಗ ಓಪನ್ ಮಾಡಿ ಓದಿ ಗ್ರಾಟಿಟ್ಯೂಡ್ ನ ಸಲ್ಲಿಸ್ತೀರಾ. ಡನ್. ರಾತ್ರಿ ಮಲಗಬೇಕಾದ್ರೆ ಅಗೇನ್ ಮ್ಯಾಜಿಕ್ ರಾಕ್ ನ ತಗೊಳ್ತೀರಾ. ಹೋಲ್ ಡೇ ಏನ್ ತುಂಬಾನೇ ಚೆನ್ನಾಗಿತ್ತು ಅಬ್ಸರ್ವ್ ಮಾಡ್ತೀರಾ, ಅದರಲ್ಲಿ ಬೆಸ್ಟ್ ಥಿಂಗ್ಗೆ ಫೀಲ್ ಮಾಡ್ತಾ ಥ್ಯಾಂಕ್ ಯು ಹೇಳಿ ವಾಪಸ್ ಹೇಳ್ತೀರಾ. ಡನ್. ಡೈ ರೈಟ್, ಕ್ಲಿಯರ್. ಸೊ ಇದು ಡೇ 5 ಮ್ಯಾಜಿಕ್ ಮನಿ ಚಾಪ್ಟರ್, ಮ್ಯಾಜಿಕ್ ಮನಿ. ಸೊ ನಾನು ಕನ್ನಡದಲ್ಲಿ ಈ ಒಂದು ಮನಿ ಮ್ಯಾಜಿಕಲ್ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ನ ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ. ನಾನು ಗೋಪಿಕೃಷ್ಣ, ನಿಮ್ಮ ಲಾ ಆಫ್ ಅಟ್ರಾಕ್ಷನ್ ಟ್ರೈನರ್, ಮೈಂಡ್ ಕೋಚ್. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ವಾಚ್ ಮಾಡಿದವರೆಲ್ಲ ಫಾಲೋ ಮಾಡಿ ಪ್ರಾಕ್ಟೀಸ್ ನ, ಕಮೆಂಟ್ ಮಾಡಿ, ಶೇರ್ ಮಾಡಿ ಬೇರೆಯವ್ರಿಗೂ, ಅವರು ಕಲೀಲಿ, ಅವ್ರಿಗೂ ಹೆಲ್ಪ್ ಆಗ್ಲಿ. ಅಂಡ್ ಆಲ್ ಆಫ್ ಯು, ಹೇಗಿತ್ತು ನಿಮ್ಮ ಅನುಭವ, ಏನೇನು ಬದಲಾವಣೆ ಆಯ್ತು, ಹೇಗೆ ಅನ್ನಿಸ್ತಾ ಇದೆ, ಏನೇನು ಮ್ಯಾಜಿಕಲ್ ಚೇಂಜಸ್ ಆಗ್ತಾ ಇದೆ, ಗ್ರೂಪ್ ಅಲ್ಲಿ ಅಥವಾ ವಿಡಿಯೋ ಕಮೆಂಟ್ ಅಲ್ಲಿ ಶೇರ್ ಮಾಡ್ಬೋದು. ರೈಟ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಜಾಯ್ನ್ ಆಗಿದ್ದಕ್ಕೆ, ವಿಡಿಯೋ ವಾಚ್ ಮಾಡಿದ್ದಕ್ಕೆ. ನಾಳೆ ಸಿಗೋಣ ಡೇ 6.